ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ಧ್ವನಿಯನ್ನು ಕೇಳಬೇಕಾಗಿದೆ. ದೇವರ ಧ್ವನಿಯನ್ನು ಕೇಳಿಸಿಕೊಳ್ಳುವುದಾದ ಒಬ್ಬ ಮನುಷ್ಯನಲ್ಲಿ ಸತ್ಯವೇದದ ಜ್ಞಾನ ಯಾವ ಉಪಯೋಗವೂ ಇಲ್ಲದ್ದಾಗಿದೆ. ದೇವರ ಧ್ವನಿಯನ್ನು ಕೇಳಿಸಿಕೊಳ್ಳುವ ಒಬ್ಬ ಮನುಷ್ಯನು ಮಾತ್ರವೇ ಒಂದು ಸಭೆಯನ್ನು ಸೈತಾನನ ಕುತಂತ್ರಗಳಿಂದ, ದಾಳಿಗಳಿಂದ ರಕ್ಷಿಸುತ್ತಾನೆ. ಪೂರ್ವಕಾಲದಲ್ಲಿ ಪ್ರವಾದಿಗಳಿಗೆ ದರ್ಶಿಗಳು ಅನ್ನುವಂಥ ಒಂದು ಹೆಸರಿತ್ತು. ಅಂದರೆ ದೇವರು ಕೊಡುವ ದೂರದೃಷ್ಟಿಯ ಮೂಲಕ ಮುಂದೆ ನಡೆಯಲಿರುವ ಸಂಗತಿಯನ್ನು ಮೊದಲೇ ನೋಡುವಂಥದ್ದು. 1 ಸಾಮುವೇಲ 9:9 ನಾವು ನೋಡುತ್ತೇವೆ. ಅವರಿಗೆ ವೈರಿಯ ದಾಳಿಯು ಎಲ್ಲಿಂದ ಬರುತ್ತದೆ ಅನ್ನುವುದು ತಿಳಿದಿತ್ತು. ಒಂದು ಮಾರ್ಗವನ್ನು ಅನುಸರಿಸುವುದರಲ್ಲಿ ಇರುವ ಅಪಾಯಗಳು ಯಾವುವು ಅನ್ನೋದು ಮೊದಲೇ ಗೊತ್ತಾಗ್ತಾ ಇತ್ತು. ಇರುವಂಥ ಅಪಾಯಗಳು ಯಾವುವು ಅನ್ನೋದನ್ನು ಅರಿಯಬೇಕಾಗಿದೆ. ಇಂದು ದೇವಸಭೆಗೆ ಇಂಥ ದೀರ್ಘದರ್ಶಿಗಳ ಅವಶ್ಯಕತೆ ಬಹಳವಾಗಿ ಇದೆ. ದಾನಿಯೇಲನನ್ನು ನೋಡೋದಾದರೆ, ದಾನಿಯೇಲ ಇಸ್ರಾಯೇಲರನ್ನು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಕರೆತರಲು ಬಯಸಿದಾಗ ಅದಕ್ಕಾಗಿ ಅವರಿಗೊಬ್ಬ ಮನುಷ್ಯನು ಬೇಕಾಗಿದ್ದನು. ಅವರಿಗೆ ಮೋಶೆ ಸಿಕ್ಕಿದ್ನು. ಹಾಗೆ ಯೆಹೂದ್ಯರನ್ನು ಬಾಬೇಲಿನಿಂದ ಯೆರೂಸಲೇಮಿಗೆ ಕರೆತರಲು ಬಯಸಿದಾಗ ಅವರಿಗೆ ಇನ್ನೊಬ್ಬ ಮನುಷ್ಯನ ಅಗತ್ಯ ಇತ್ತು. ಅವರಿಗೆ ದಾನಿಯೇಲ ಸಿಗ್ತಾನೆ. ದಾನಿಯೇಲನು ತನ್ನ ಯೌವನ ಪ್ರಾಯದಿಂದಲೇ ನಂಬಿಕಸ್ಥನಾಗಿದ್ದನು. ಅದಕ್ಕೆ ಅವನಿಗೆ ಬಂದಂಥ ಒಂದೊಂದು ಶೋಧನೆಯನ್ನು ಶ್ರೇಷ್ಠ ರೀತಿಯಲ್ಲಿ ಜಯಿಸ್ತಾನೆ ಅನ್ನುವುದಾಗಿ ದಾನಿಯೇಲ ಪುಸ್ತಕದಲ್ಲಿ ನಾವು ನೋಡ್ತೇವೆ. ದಾನಿಯೇಲ ಬಾಬೇಲಿನಲ್ಲಿ ಆತನು ಅರಿಯದ ಯೌವನಸ್ಥನಾಗಿದ್ದಾಗ ತನ್ನ ಕರ್ತನಿಗಾಗಿ ದೃಢವಾಗಿ ನಿಂತನು. ದಾನಿಯೇಲನು ತನ್ನನ್ನು ತಾನು ಅಶುದ್ಧ ಮಾಡಿಕೊಳ್ಳಬಾರದೆಂದು ಮನಸ್ಸಿನಲ್ಲಿ ನಿಶ್ಚಯಿಕೊಂಡನು. ದಾನಿಯೇಲ 1ನೇ ಅಧ್ಯಾಯ 8 ನೀವು ನೋಡುವುದಾದರೆ ಎಲ್ಲ ಯುವಜನರು ನೆನಪಿಟ್ಟುಕೊಳ್ಳಬಹುದಾದಂಥ ಒಂದು ವಚನ ಇದಾಗಿದೆ. ಏನಪ್ಪ ವಚನ ಅಂದರೆ, ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಳ್ಳುವಂಥದ್ದು. ಯವನಸ್ಥರೇ, ಮಕ್ಕಳೇ, ಈ ವಾಗ್ದಾನದ ಮೇಲೆಗೆ ನಾವು ನಡೆಯೋಣ. ಎಲ್ಲ ಯೆಹೂದ್ಯರು, ಯುವಕರು ರಾಜನಿಗೆ ಭಯಪಟ್ಟು ಆತನು ತಮಗಾಗಿ ಏರ್ಪಡಿಸಿದ್ದ ಎಲ್ಲ ಆಹಾರವೆಂದು ದೇವರು ನಿಷಿಸಿದ್ದ ಆಹಾರವಾಗಿತ್ತು. ದಾನಿಯೇಲನೊಬ್ಬನೇ ಅದನ್ನು ತಿನ್ನೋದಕ್ಕೆ ನಿರಾಕರಿಸ್ತಾನೆ. ಆ ದಿನ ಅದೇ ಊಟದ ಮೇಜಿನಲ್ಲಿ ಕುಳಿತಿದ್ದ 3 ಯುವಜನರು ದಾನಿಯೇಲನನ್ನು ನೋಡಿ ತಾವೂ ಸಹ ಅವನೊಡನೆ ಸೇರಿಕೊಂಡರು. ದಾನಿಯೇಲ ಮತ್ತು ಆ 3 ಬಾಬೇಲಿನಲ್ಲಿ ಬಲವಾದ ಪ್ರಭಾವ ಬೀರುವಂಥ ದೇವಜನರು 70 ವರ್ಷಗಳ ತರುವಾಯ ದಾನಿಯೇಲನಿಗೆ ಸುಮಾರು 90 ವಯಸ್ಸಾದಾಗ ಆತನ ಪ್ರಾರ್ಥನೆಗಳ ಮೂಲಕ ಯೆಹೂದ್ಯರ ಬಾಬೇಲಿನಿಂದ ಯೆರೂಸಲೇಮಿಗೆ ಹಿಂದಿರುವ ಯಾತ್ರೆ ಶುರುವಾಯಿತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸ್ಕೊಡ್ತೇವೆ. ದೇವರೇ, ನಮ್ಮ ನಡನೆತಿಯಿಂದ ಕಾಲಿನ ಕಿರುಬೆರಳುವರೆಗೂ ನಿಮ್ಮ ರಕ್ತ ಚೆಲ್ಲಲ್ಪಡಲಿನಪ್ಪ. ಸಹಾಯ ಮಾಡಪ್ಪ ದೇವರೇ, ಸಹಾಯ ಮಾಡಪ್ಪ. ಪರಿಶುದ್ಧನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡಪ್ಪ. ಎಸಪ್ಪ, ನಿಮ್ಮ ರಕ್ತದಿಂದ ಸ್ವಾಮಿ ನಮ್ಮ ಕುಟುಂಬಗಳನ್ನು ಕಟ್ಟಯ್ಯ.
ಯೇಸಪ್ಪ, ನಿಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ನಮ್ಮನ್ನು ಕ್ಷಮಿಸು ದೇವರೇ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.